ಹಾಯ್ ಫ್ಯಾಮಿಲಿ, ತುಂಬಾ ಜನ ನನ್ನ ಹತ್ರ ವೆಜಿಟೇಬಲ್ ಪುಲಾವ್ ರೆಸಿಪಿ ಕೇಳಿದ್ರಿ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಅಂಡ್ ಸಖತ್ತಾಗಿರತ್ತೆ. ಫಸ್ಟ್ ಒಂದು ಕುಕ್ಕರ್ಗೆ ಆಯಿಲ್ ಹಾಕೊಂಡು ಅದ್ರ ಜೊತೆಗೆ ಗರಂ ಮಸಾಲ ಬರುತ್ತಲ್ಲ, ಎಲ್ಲಾನು ಎರಡೆರಡು ತಗೊಂಡಿದ್ದೀನಿ. ಎಲ್ಲಾನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದಾದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಬಿಟ್ಟು ಅದನ್ನು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ನೀವು ಖಾರಕ್ಕೆ ತಕ್ಕನಂಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೇಕು. ನಾನಿಲ್ಲಿ ಒಂದು 4ರಿಂದ 5ನ 2 ಹೋಳು ಮಾಡ್ಬಿಟ್ಟು ಹಾಕಿದ್ದೀನಿ. ಅದಾದ್ಮೇಲೆ 2 ಈರುಳ್ಳಿ ಹಾಕೊಂಡಿದ್ದೀನಿ. ಅಂಡ್ ಇದು ನಾನು 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು. ಸೊ ಹಾಗಾಗಿ ಅಳತೆ ಹೇಳ್ತಾ ಇದ್ದೀನಿ. ಅಂಡ್ ಏನೇನು ಬೇಕು ಅಂತ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ. ಮತ್ತೆ ಇಲ್ಲಿ ನಾನು 2 ಟೊಮೊಟೊ ತಗೊಂಡಿದ್ದೀನಿ. ನೀವು ಹುಳಿ ಆದ್ರೂ ತಗೋಬಹುದು, ಫಾರಂ ಆದ್ರೂ ತಗೋಬಹುದು. ಆದ್ಮೇಲೆ 2 ಸ್ಪೂನು ಧನಿಯಾ ಪೌಡರ್ ಹಾಕೊಂತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ಗರಂ ಮಸಾಲ ಏನು ಬಳಸ್ತಾ ಇಲ್ಲ. ಅಂಡ್ ಅರಿಶಿನ ಪುಡ ಮತ್ತೆ ಕರ್ಡ್ ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅಕ್ಕಿಗೆ ಲೋಟ ತಗೊಂಡು ನೋಡ್ಕೋಬೇಕು. ಅಂಡ್ ಇಲ್ಲಿ ನಾನು ಎಲ್ಲಾ ತರದ ತರಕಾರಿಗಳನ್ನು ತಗೊಂಡಿದ್ದೀನಿ. ಬಟ್ ಕಾಲಿಫ್ಲವರ್ನ ನಾನು ಆಲ್ರೆಡಿ ಬಿಸಿನೀರಲ್ಲಿ ಹಾಕಿ ವಾಶ್ ಮಾಡಿ ಎತ್ತಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಅದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಹಾಕ್ತಾ ಇರೋದು. ಹಾಗಾಗಿ ಅದೇ ಅಳತೆಯಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೀನಿ. ಕರೆಕ್ಟಾಗಿರುತ್ತೆ. ಅಂಡ್ ನೀವು ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅಕ್ಕಿನ ನೆನೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಉದುರು ಉದುರಾಗಿ. ಹಾಗಾಗಿ ಅಂಡ್ ಇವಾಗ ವಾಶ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಕುದಿಬೇಕಾರೆ ಅಕ್ಕಿನ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ನೀವು ಕಟ್ ಮಾಡಿ ಹಾಕಿ ಅದಾದ್ಮೇಲೆ ಮತ್ತೆ ಕುದ್ಮೇಲೆ ನೀವು ವಿಷಲ್ ಹಾಕಬೇಕು. ಸೊ ಆವಾಗ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾನು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಅಂಡ್ 2 ವಿಷಲ್ ತಗೊಂಡ್ರೆ ಸರಿ ಹೋಗುತ್ತೆ. ನೀಟಾಗೆ ಬೆಂದಿರುತ್ತೆ. ತುಂಬಾನು ಮೆತ್ತಗಿರಲ್ಲ ಅಂಡ್ ಉದ್ರಾಗಿ ಸೂಪರ್ ಆಗಿರುತ್ತೆ. ಹಾಗಾಗಿ ಅಂಡ್ ಇವಾಗ ನೋಡಿ ಫುಲ್ ವಿಷಲ್ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಸಕ್ಕದಾಗಿ ಬಂದಿತ್ತು ಅಂದ್ರೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಬಾಯ್ಗೆ ವೆಜಿಟೇಬಲ್ಸ್ ಎಲ್ಲ ಸಿಗ್ತಾ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಮನೆಗಿಲ್ಲಿ ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.